ಜಾಸ್ತಿ ಬೆಂಗಳೂರಿನಲ್ಲೆಲ್ಲ ಸ್ಲಮ್ನಲ್ಲಿ. ಈ ಕುಂಬಾರಗುಂಡಿ ಇರ್ಬೋದು, ಚಂದ್ರಪ್ಪ ಬಡಾವಣೆ ಇರ್ಬೋದು, ಇವೆಲ್ಲ ಯಾವ್ಯಾವ ಬಡಾವಣೆಗಳಿರಲ್ಲ ಎಲ್ಲರೂ ಅಲ್ಲಿರ್ತಾರೆ. ಅಲ್ಲಿ ಹೋದಾಗ ಅವ್ರು ಕೇಳ್ತಾರೆ ನೀವು ಯಾವ ಜಾತಿ ಅಂತೇಳಿ. ಆದಿ ಆಂಧ್ರ ಮಾದಿಗ ಅಂತ ಹೇಳ್ರಿ, ಆದಿ ಕರ್ನಾಟಕ ಮಾದಿಗ ಅಂತಂದು ಹೇಳ್ರಿ, ಆದಿ ದ್ರಾವಿಡ ಅಂತ ಹೇಳಿದ್ರೆ ಮಾದಿಗ ಅಂತ ಹೇಳಿ ಅವ್ರು ಬರ್ಕೊಂತಾರೆ. ಆಮೇಲೆ ಅವ್ರು ನೀನ್ ಆದಿ ಕರ್ನಾಟಕ ಅಂತಂದ್ರೆ ಆಯ್ತು, ನಿಮ್ ಜಾತಿ ಯಾವ್ದು ಅದರಲ್ಲಿ ಅಂತ ಕೇಳ್ತಾರೆ. ಅವಾಗ ಮುಲಾಜಿಲ್ದಲ್ಲೇ ನೀವೆಲ್ಲ ಹೇಳ್ಬೇಕು. ಅಲ್ಲಿ ಒಂದೊಂದು ತಂಡ ಮಾಡ್ರಿ, ಇದನ್ನೆಲ್ಲ ಸಭೆನ ಮಾಡೋದೆಲ್ಲ ಬಿಟ್ಟು ಎಲ್ಲ ಕಡೆಗೆ ನಮ್ಮವ್ರು ಎಲ್ಲಿ ವಾಸ ಮಾಡ್ತಿದಾರೋ ಎಲ್ಲ ತಲ್ಲೂ ಕೂಡ ಹೋಗಿ ಅಲ್ಲಿ ಸಮೀಕ್ಷೆದಾರರು ಬಂದಾಗ ಇನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ. ನಿಮಗೆ ಗೊತ್ತಿದೆಯಲ್ಲ, ಇವಾಗ 5ನೇ ತಾರೀಕಿನಿಂದ 17ನೇ ತಾರೀಕಿಗೆ ಮನೆಗೂ ಬರ್ತಾರೆ. 17ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ಯಾರು ಊರು ಬಿಟ್ಟು ಎಲ್ಲಾರ ಹೋಗಿತ್ತಂದ್ರೆ ಆ ಬೂತ್ ಇರುತ್ತೆ, ನಿಮ್ ಬೂತ್ ನಲ್ಲಿ ಇರ್ತಾರೆ. ಅದನ್ನು ಕೂಡ ಮೀರಿ ಎಲ್ಲೆಲ್ಲೋ ಇದ್ದಾರೆ ಅಂತ ಎಲ್ಲೂ ಸಿಗದ ಹೋದ್ರೆ ಅವರು ಆನ್ಲೈನ್ ಮೂಲಕ ಕೂಡ ನೋಂದಾಯಿಸಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾನು ಹೇಳಿದ್ದೀನಿ ನಿನ್ನೆ ಇದರಲ್ಲಿ ನೋಡಿ, ಎಲ್ಲ ಆದ್ಮೇಲೆ ವೋಟರ್ ಲಿಸ್ಟ್ ತರ ನೀವು ಪ್ರಿಂಟ್ ಮಾಡಿ ಬಿಡ್ಬೇಕಂತ ಹೇಳಿದೀನಿ. ವೋಟರ್ ಲಿಸ್ಟ್ ತರ ಪ್ರಿಂಟ್ ಮಾಡಿ ಬಿಡಬೇಕು. ಅಬ್ಜೆಕ್ಷನ್ ಇದ್ರೆ ಹೇಳ್ರಿ ಅಂತ ಹೇಳಿ. ಯಾವ್ಯಾವ ಇದರಲ್ಲಿ ಯಾರ ಪ್ರಿಂಟ್ ಹೋಗಿದ್ದಾರೆ ಅಲ್ಲಿ ತಹಸೀಲ್ದಾರ್ ಅಥವಾ ಎಸಿನೋ ಅವ್ರ ಹತ್ರ ಸದಸ್ಯರ್ದೆಲ್ಲ ಬಂದ್ಬಿಡ್ತೈತಿ. ಆಮೇಲೆ ಇದು ರೇಷನ್ ಕಾರ್ಡ್ ಕೊಟ್ಟಿದ್ರೆ ಸೀದಾ ನಿಮ್ಗೆ ಮೊಬೈಲ್ ಆಪ್ ನಲ್ಲಿ ಮಾಡೋದು. ನಿಮ್ಮ ಫೋಟೋ ತಕ್ಕಂತಾರೆ, ನಿಮ್ ಮೊಬೈಲ್ ಇದು ಆಧಾರ್ ಕಾರ್ಡ್ ನಂಬರ್ ಒತ್ತಿದ್ರೆ ಎಲ್ಲ ಡೀಟೇಲ್ಸ್ ಬರುತ್ತೆ. ನಿಮ್ದು ಕಾರ್ಡ್ ನಂಬರ್ ಒತ್ತಿದ್ರೆ ನಿಮ್ ಕುಟುಂಬದ ಎಲ್ಲ ಸದಸ್ಯರು ಬರುತ್ತೆ. 8 ಜನ ಆಗಿರುತ್ತೆ, ಹುಡುಗರು ಕೂಡ ಬರ್ಸ್ಬಹುದು. ಮತ್ತೆ ಯಾರನ್ನೂ ಒಂದು ಮರಿನೂ ಕೂಡ ಬಿಡ್ಬಾರ್ದು, ಯಾವ ಮಕ್ಕಳನ್ನು ಕೂಡ ನೀವು ಹೊರಗಿಡಂಗಿಲ್ಲ, ಎಲ್ಲನೂ ಕೂಡ ಬರ್ಸ್ಬೇಕು. ಇನ್ನು ಹೆಚ್ಚಿನ ಮಾಹಿತಿಯನ್ನ ನಮ್ಮ ಭೀಮಾಶಂಕರ್ ಅವರು ಬಹಳ ಇದರಲ್ಲಿ ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಅವ್ರ ಮಾತನ್ನೆಲ್ಲ ಕೇಳ್ರಿ. ಅದರಿಂದ ದಯಮಾಡಿ ಎಲ್ಲರೂ ನೀವು 5ನೇ ತಾರೀಕು ನಿಮ್ಮ ಪ್ರದೇಶದಲ್ಲಿ ಹೋಗಿ ಹೇಳ್ರಿ, ಮಾಡ್ರಿ, ಬಂದಿರಲಿಲ್ಲ ಅನ್ನೋದೆಲ್ಲ ನೋಡ್ರಿ, ಸೂಪರ್ವೈಸ್ ಮಾಡ್ರಿ. ಇದು ನಮ್ಮ ಭವಿಷ್ಯದ ಪ್ರಶ್ನೆ. ಬೇರೆ ಸಮುದಾಯದವರು 57 ನಾವಿದ್ದೀವಿ, ಮಾದಿಗರು 20 ಲಕ್ಷ ಇದ್ದಾರೆ ಅಂತೇಳಿ 57 ಲಕ್ಷ ನಾವಿದ್ದೀವಿ. ಎಷ್ಟು ಜನ ಇದ್ದಾರೆ ನಿಖರವಾಗಿ ಇಲ್ಲಿ ಏನಪ್ಪ ತಲೆ ಎಣಿಕೆ ಆಗ್ಬೇಕು. ಅದಕ್ಕಾಗಿ ನಾವು ಸರ್ವೆಗೆ ಇದು ಮಾಡಿದ್ದೀವಿ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಪರ ಇದ್ದಾರೆ, ಅವರು ಬೇಗನೆ ಮಾಡ್ರಿ ಅಂತಂದು ಹೇಳಿದ್ದಾರೆ. ಅದರಲ್ಲೂ ಕೂಡ ನಾಗಮೋಹನ್ ದಾಸ್ ಅವರು ಮತ್ತು ಉಳಿದಂತೆ ಎಲ್ಲ ಸದಸ್ಯರು ಸುಮ್ಮನೆ ಏನಾದ್ರು ವಿಷಯ ಬಿಜೆಪಿ ಇರ್ತಾರೆ. ಅಲ್ಲಿ ಒಬ್ಬ ನಾಯಕ ಅಂತ ಲಂಬಾಣಿ ಎಲ್ಲ DN ನಾಯಕ ಏನು IAS ಆಫೀಸರ್, ಅಲ್ಲಿ ಯಾವ ಜಾತಿಯವರು ಕೂಡ ಇಲ್ಲ. ಅವರು ನಾನು ಇದರಲ್ಲಿ ಸೇರಿರ್ತಕ್ಕಂಥವ್ರು ಆ ಕಮಿಟಿಯಲ್ಲೆಲ್ಲ ಅವ್ರನ್ನ ಹಾಕಿಬಿಡಿದ್ರೆ ಅಲ್ಲಿ ನಮಗೆ ಮೋಸ ಆಗುತ್ತೆ ಅಂತಾರೆ. ಅಲ್ಲೆಲ್ಲೂ ಕೂಡ ಮೋಸ ಆಗಲ್ಲ, ಇರಲ್ಲ, ಎಲ್ಲ ಅನೌನ್ಸ್ ಮಾಡ್ತಾರೆ, ಆಕ್ಷೇಪಣೆಗೆ ಬಿಡ್ತಾರೆ. ಇಲ್ಲ ನೋಡ್ರಿ, ಅವ್ರು ಯಾರಾದ್ರೂ ಇಲ್ದವ್ರನ್ನ ಏನಾರ ಬರ್ಸಿದ್ರೆ ಅದನ್ನು ಕೂಡ ನೀವು ಅಬ್ಜೆಕ್ಷನ್ ಹಾಕ್ಬೋದು. ಆ ರೀತಿಯಾದಂಥ ಆಪ್ಷನ್ ಇದೆ. ಆಮೇಲೆ ನೀವು ನೋಂದಣಿ ಆದ ತಕ್ಷಣ ಅವತ್ತೇ ನೀವು ಕರೆಕ್ಟಾಗಿ ಮಾಡಿದ್ರಿಲ್ಲ ಅನ್ನೋದು ನೋಡೋದಾದ್ರೆ ನೀವು ನೋಡ್ಬೋದು, ಅಂತ ಎಲ್ಲರೂ ನೋಡ್ಬೋದು. ಅವರವ್ರ ಮೊಬೈಲ್ ನಂಬರ್ ಕೊಟ್ಟಿರ್ತಲ್ಲ, ಯಾವುದರಲ್ಲಿ ಶಿಕ್ಷಣದಲ್ಲಿದೆ, ನೌಕರಿಯಲ್ಲಿದೆ, ವಿದ್ಯಾಭ್ಯಾಸಕ್ಕಿದೆ, ಮತ್ತೆ ಅನುದಾನ ಕೊಡುವಂಥದ್ರಲ್ಲಿದೆ 17%. ಆದ್ರೆ ಏನಾಗಿದೆ, 17% ಅಲ್ಲಿ 101 ಜಾತಿಗಳು ಸೇರಿದ್ದಾರೆ. ಆ 17% ಯಾರಿಗೆ ಹಂಚ್ತಾರೆ ಅಂತ ಹೇಳಿದ್ರೆ 101 ಜಾತಿಗಳಿಗೂ ಪಡೀತಾರೆ. ಅದರಲ್ಲಿ ಪ್ರಬಲವಾಗಿರ್ತಕ್ಕಂಥವ್ರು ಯಾರು ನಿಮಗೆ ಗೊತ್ತಿರೋ ಹಾಗೆ ಯಾರು ಅಂತ ಹೇಳಿದ್ರೆ ಲಂಬಾಣಿಗಳು, ಬೋವಿಗಳು. ಯಾಕೆ ಲಂಬಾಣಿಗಳು ಬೋವಿ ಅಂತ ಹೇಳಿದ್ರೆ ಅವರು 6% ಕೊಟ್ಟಿದ್ದಾರೆ. ಅದು ಕಡಿಮೆ ಆದ್ರೆ ಅದಕ್ಕೆ ಜವಾಬ್ದಾರಿ ನಾವು ನೀವೆಲ್ಲ. ನಾಳೆ ಬರ್ತಕ್ಕಂಥ ಮುಂದಿನ ಪೀಳಿಗೆಯವರೆಲ್ಲರೂ ಕೂಡ ನಮ್ಮನ್ನೆಲ್ಲ ದೂಷಿಸ್ತಾರೆ. ನೀವೆಲ್ಲ ಆಗಿನ ಕಾಲಕ್ಕೆ ಈಗ ಯಾವ ರೀತಿ ನಾವು ಆವನೂರು ಕಮಿಷನ್ ಅಲ್ಲಿ ಅವರು ವರದಿ ಕೊಟ್ಟಾಗ ನಮ್ಮವರು ವಲಯರು ಮಾದಿಗರು ಸೇರಿಬಿಟ್ಟು ಒಗ್ಗಟ್ಟಾಗಿ ವಿರೋಧ ಮಾಡಿದ್ದಿದ್ರೆ ಇವತ್ತು ಬೋವಿ ಲಂಬಾಣಿಗಳು ಇಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯೊಳಗೆ ಸೇರ್ತಾನೆ ಇರಲಿಲ್ಲ. ಇವತ್ತು ನಾವು ಜನಸಾಗಿರ್ತಕ್ಕಂಥ ಜನಸಂಖ್ಯೆಯನ್ನು ನಾವು ನಮೂದಿಸಿ ಸರ್ವೆಯಲ್ಲಿ ನಮೂದಿಸಿ ನಾವು ಮಾದಿಗರು ಅಂತ ಹೇಳಿ ಬರೆಸದೇ ಇದ್ರೆ ನಾಳೆ ನಮ್ಮ ಮುಂದಿನ ಪೀಳಿಗೆಯವರು
ನಮ್ಮನ್ನೆಲ್ಲ ನೀವೆಲ್ಲ ಮೀಸಲಾತಿಯ ಸೌಲಭ್ಯ ರಾಜಕಾರಣಿಗಳಾಗಿದ್ರಿ, ಮಂತ್ರಿಗಳಾಗಿದ್ರಿ, ಉಪಮುಖ್ಯಮಂತ್ರಿಗಳಾಗಿದ್ರಿ, ಚೇರ್ಮನ್ ತೆಗೆದುಕೊಂಡು ಹೋಗ್ಲಿಲ್ಲ. ಮುಂದೆ ಒಂದು 15 ದಿವಸ ನಾವೆಲ್ಲರೂ ಕೂಡ ಹೆಚ್ಚಿನ ಅನೇಕ ಹಿರಿಯರು ಎಲ್ಲರೂ ಕೂಡ ಒಳ ಮೀಸಲಾತಿ ಬೇಕು ಅಂತೇಳಿ ಸುಮಾರು 30 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಹೋರಾಟ ಫಲವಾಗಿ ಸುಪ್ರೀಂ ಕೋರ್ಟು ಆಗಸ್ಟ್ 1ನೇ ತಾರೀಕು ಒಂದು ಮಹತ್ವವಾದಂಥ ತೀರ್ಪನ್ನು ಕೊಟ್ಟು, ಆ ತೀರ್ಪು ಅನುಗುಣವಾಗಿ ಇವತ್ತು ರಾಜ್ಯ ಸರ್ಕಾರ ಎ ಜೆ ನಾಗಮೋಹನ್ ದಾಸ್ ಅನ್ನೋದು ಒಂದು ಸಮಿತಿಯನ್ನು ರಚನೆ ಮಾಡಿ 2025 ಮೇ ತಿಂಗಳು 5ನೇ ತಾರೀಕು 2025ರಿಂದ ಇಡೀ ರಾಜ್ಯ ನಮ್ಮ ಸತತ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅದಕ್ಕೆ ಮನ್ನಣೆ ಕೊಡದೇ ಇದ್ದ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಳ್ಳೆ ಮಹತ್ತರವಾದ ತೀರ್ಮಾನ ತಗೊಂಡು 1/8/24 ಅಧಿಕಾರ ಇದೆ, ಅವರೇ ರಾಜ್ಯದಲ್ಲಿ ತುಂಬ ಲೇಟ್ ಆಗ್ತಾ ಇದೆ. ಕಾರಣ ಏನಪ್ಪ ಅಂತಂದರೆ AKAD ಅನ್ನೋದನ್ನು ಏನೋ ಇತ್ತು, ಆ ಗೊಂದಲ ಶುರುವಾಗಿದೆ. ಆ ಗೊಂದಲ ಸರಿಪಡಿಸ್ಕೊಳ್ಸ್ಕೊಂಡ್ರೆ ನಾವು ಆಯೋಗ ಮಾಡಿದ್ದೀವಿ. ಅದು ಸರಿಪಡಿಸಿದ ತಕ್ಷಣ ಇಮ್ಮಿಡಿಯೇಟಾಗಿ ನಾವು ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆ ಸರ್ಕಾರ ಕೊಟ್ಟಿದ್ದಾರೆ. ಈ ಸಮೀಕ್ಷೆ ಆದ ಕೂಡಲೇ ನೀವು ಈ ಒಳ ಮೀಸಲಾತಿ 2001ರಿಂದ 2 ಎಲ್ಲರೂ ಮೂಲ ಜಾತಿ ಪದಗಳನ್ನ ಬರೆಸಬೇಕು ಅಂತ ಅಂದ್ಬಿಟ್ಟು ಎಲ್ಲರಲ್ಲೂ ಕೂಡ ಮಾದಿಗ ಅಂತ ಬರೆಸ್ಬೇಕು, ಮತ್ತು ಬೇರೆ ಜಾತಿಯವರು ಕೂಡ SC ಆಯಾ ಜಾತಿಗಳನ್ನ ಬರೆಸ್ಕೊಂಡು ನಿರ್ದಿಷ್ಟವಾಗಿ ಅವರವರ ಪಾಲನ್ನು ಮೀಸಲಾತಿಯಲ್ಲಿ ಪಡ್ಕೋಬೇಕು ಅಂತ ಹೇಳ್ತಾ ನಾವು ಜನತೆಗೆ ಕರೆ